ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಹೆಸರೇ ಹೇಳೋ ರೀತಿ ಇದು ಒಂದು ಭಾಗ್ಯಲಕ್ಷ್ಮಿ ಎಂಬ ಬ್ಯಾಂಕ್ ರಿಲೇಟೆಡ್ ಚಿತ್ರ. ಇವಾಗಲೇ ಟ್ರೈಲರ್ ನೋಡಿದ್ರೆ ಇದು ಆ ಬ್ಯಾಂಕ್ ನ ದರೋಡೆ ಹೊಡಿಬೇಕು ಅನ್ನೋ ಹುಡುಗರ ಕತೆ. ಫಿಲ್ಮ್ ಅಲ್ಲಿ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಹಾಗೂ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ. ಥ್ಯಾಂಕ್ ಯು. ಸೊ ಚಿತ್ರದಲ್ಲಿ ಒಂದಷ್ಟು ಹುಡುಗರು ಇನ್ಕ್ಲೂಡಿಂಗ್ ದೀಕ್ಷಿತ್ ಶೆಟ್ಟಿ ಒಂದು ಬ್ಯಾಂಕ್ ನ ದರೋಡೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ದರೋಡೆ ಮಾಡೋದು ಯಾಕೆ, ದರೋಡೆ ಮಾಡ್ಬೇಕಾದ್ರೆ ಏನಾಯ್ತು, ಹಾಗೂ ಆ ಬ್ಯಾಂಕ್ ಅನ್ನು ದರೋಡೆ ಮಾಡಿದ್ರ ಇಲ್ವಾ, ಇದು ಮುಖ್ಯ ಕತೆ. ಫಿಲ್ಮ್ ಅಲ್ಲಿ ಫಸ್ಟ್ ಹಾಫ್ ಸುಮ್ಮನೆ ಜೋಕ್ ಮಾಡಬೇಕು, ಕಾಮಿಡಿ ತರಬೇಕು, ಎಂಟರ್ಟೈನಿಂಗ್ ಆಗಿ ಇಡಬೇಕು ಅಂತ ಏನೋ ಮಾಡಕ್ ಹೋಗಿದ್ದಾರೆ. ಹಿಟ್ ಅಂಡ್ ಮಿಸ್. ಸೊ ಕೆಲವು ಜೋಕು ನಗು ಬರುತ್ತೆ, ಕೆಲವು ಬರಲ್ಲ. ಇಂಟ್ರೋವರೆಗೂ ಹಂಗೆ ನಡ್ಕೊಂಡು ಹೋಯ್ತು. ಸೆಕೆಂಡ್ ಹಾಫ್ ಅಲ್ಲಿ ಚೆನ್ನಾಗಿದೆ. ಈ ಫಿಲ್ಮ್ ಅಲ್ಲಿ ಕ್ಯಾಮರಾ ವರ್ಕ್, ಸಿನಿಮಾಟೋಗ್ರಫಿ ಇವೆಲ್ಲ ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ. ಫಿಲ್ಮ್ ಸ್ಟೋರಿ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ, ಬಟ್ ನಿಮ್ಗೆ ಅಲ್ಲಿವರೆಗೂ ಆ ಪೇಷನ್ಸ್ ಇರಬೇಕು. ಕನೆಕ್ಟ್ ಆದ್ರೆ ಚೆನ್ನಾಗಿ ಅನ್ಸುತ್ತೆ, ಇಲ್ಲ ಅಂದ್ರೆ ಇಟ್ಸ್ ಓಕೆ ಮೂವಿ. ಸಕ್ಕತ್ತಾಗಿ ಲೈಕ್ ನೀವು ಕೇಳಿರ್ಬೋದು ಮನಿ ಹೈಸ್ಟ್ ಅಂತ ಥ್ರಿಲ್ಲರ್ ಜಾನರ್ ಎಲ್ಲ ನೋಡಿ ಬ್ಯಾಂಕ್ ದರೋಡೆ ಎಲ್ಲ ಹಂಗಾಗುತ್ತೆ ಅಂತ ಅನ್ಕೊಂಡಿದ್ದವರು ಈ ಫಿಲ್ಮ್ ಅಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಅದಿಲ್ಲ. ಅದನ್ನ ಬಿಟ್ಟು ನೀವು ಸುಮ್ಮನೆ ಏನೋ ಕನ್ನಡ ಫಿಲ್ಮ್ ಚೆನ್ನಾಗಿರೋದು, ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿರುತ್ತೆ, ಒಂಥರ ಥ್ರಿಲ್ಲರ್ ಮೂವಿ, ಫಾರ್ ಅ ಚೇಂಜ್ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗಿ ನೋಡ್ಬೋದು. ಇಲ್ವಾ ಈ ಫಿಲ್ಮ್ ಇನ್ನು ಸ್ವಲ್ಪ ದಿನಗಳಲ್ಲಿ OTT ಬರುತ್ತೆ, ಆವಾಗ ಬೇಕಂದ್ರೆ ನೋಡ್ಬೋದು. ಆವಾಗ ನೋಡಿದ ಮೇಲೆ ನಿಮ್ಗೆ ಅನ್ಸುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಸೊ ಇಷ್ಟು ನನ್ನ ಈ ಫಿಲ್ಮ್ ಬಗ್ಗೆ ರಿವ್ಯೂ ಆಗಿತ್ತು. ಅಂಡ್ ಈ ಫಿಲ್ಮ್ ನೀವು ಆಗಲೇ ನೋಡಿದ್ರೆ ಏನ್ ಅನ್ಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಬೇರೆ ಯಾವ್ದಾದ್ರು ಚಿತ್ರಗಳ ರಿವ್ಯೂಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನು ಆದಷ್ಟು ನೋಡಿ ಟ್ರೈ ಮಾಡಿ ರಿವ್ಯೂ ಮಾಡ್ತೀನಿ. ಲೈಕ್ ಐ ಟೋಲ್ಡ್ ಯು ಅರ್ಲಿಯರ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಗ್ರೇಟ್ ಡೇ.